Hi, hello, namaste, good morning to all my dear divine vibes. I hope you all are doing great and awesome. Yes, ನನ್ನ ಪ್ರೀತಿಯ ಬ್ಲೆಸ್ಡ್ ಪೀಪಲ್, ನಾನಿವತ್ತು ಹೇಳಕ್ಕೆ ಹೋಗ್ತಿರೋದು ಟ್ಯಾಮ್ ಆ್ಯಂಡ್ ಟಿಪ್ಸ್. ಎಸ್, ಬಾಗುವಿಕೆ ಬಲಹೀನತೆ ಎಲ್ಲ ಗಾಳಿಗೆದುರಾಗಿ ನಿಲ್ಲುವ ಬಲಾಢ್ಯ ಮರ ದರಾಶೆಯಾಗುತ್ತದೆ, ಆದರೆ ಬಾಗುವ ಗಿಡವು ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಬದುಕುಳಿಯುತ್ತದೆ ಎನ್ನುವುದು ಅಮೆರಿಕ ಖ್ಯಾತ ಕಾದಂಬರಿಕಾರ ಲೇಖಕ ರಾಬರ್ಟ್ ಜೋರ್ಡಾನ್ ಅಂಕಿತ ನಾಮದ ಜೇಮ್ಸ್ ಒಲಿವರ್ ರಿಗ್ನಿ ವ್ಯಾಖ್ಯಾನವಾಗಿದೆ. ವಿನಯ ವಿಧೇಯತೆಗಳಂತಲೂ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಗುಣ ಮುಖ್ಯ ಎನ್ನುವುದು ಇದರರ್ಥ. ಈತನ ವೀಲ್ಸ್ ಆಫ್ ಟೈಮ್ ಸರಣಿ ಪುಸ್ತಕಗಳು ಭಾರೀ ಜನಪ್ರಿಯಗೊಂಡಿವೆ. ಒಟ್ಟು 14 ಪುಸ್ತಕಗಳ ಸರಣಿಯ 9 ಕೋಟಿಗೂ ಅಧಿಕ ಪ್ರತಿಗಳು ಮಾರಾಟವಾಗಿವೆ. ಇದಕ್ಕೂ ಮುನ್ನ ಕಾನನ್ ದಿ ಬಾರ್ಬರಿಯನ್ ಸರಣಿ 7 ಪುಸ್ತಕಗಳನ್ನು ಬರೆದಿದ್ದರು. ವೀಲ್ಸ್ ಆಫ್ ಟೈಮ್ ಸರಣಿಯ ದಿ ಫೈರ್ಸ್ ಆಫ್ ಹೆವನ್ ಕೃತಿಯಲ್ಲಿರುವ ಈ ಮಾತು ಅಗಾಧ ಸವಾಲುಗಳಿಗೆ ಮೊಂಡುತನದ ಪ್ರತಿರೋಧವು ವಿನಾಶಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಅರ್ಥೈಸುತ್ತದೆ. ಆದರೆ ಹೊಂದಿಕೊಳ್ಳುವ ಮತ್ತು ಒತ್ತಡಕ್ಕೆ ಬಾಗುವ ಬುದ್ಧಿವಂತಿಕೆಯು ಬದುಕುಳಿಯುವಿಕೆ ಮತ್ತು ಸ್ಥಿತಿಸ್ಥಾಪಕತ್ವನ ನಮಗೆ ನೀಡುತ್ತದೆ. ನಿಜವಾದ ಶಕ್ತಿಯು ವಿವೇಚನಾರಹಿತವಾಗಿರುವುದಿಲ್ಲ, ಬದಲಿಗೆ ಹೊಂದಿಕೊಳ್ಳುವಿಕೆಯಲ್ಲಿದೆ ಎಂಬುದನ್ನು ಇದು ಹೇಳುತ್ತದೆ. ಆದ್ದರಿಂದ ಯಾವಾಗಲೂ ಬಾಗುವಿಕೆ ಬಲಹೀನತೆಯಾಗಿರುವುದಿಲ್ಲ. ಅದೇ ರೀತಿ ದಿನದ ಸರಿಯಾದ ಆರಂಭ. ಶಾಂತವಾದ ಬೆಳಗಿನ ದಿನಚರಿಯು ನಮ್ಮಲ್ಲುಂಟಾಗುವ ನೈಸರ್ಗಿಕ ಬದಲಾವಣೆಗೆ ಹೊಂದಾಣಿಕೆಯಾಗುವಂತಿರಬೇಕು. ಏಕೆಂದರೆ ಮುಂಜಾವಿನಲ್ಲಿ ನಮಗೆ ಎಚ್ಚರವಾದ ನಂತರ ದೇಹದ ಕಾರ್ಟಿಸೋಲ್ ಎಚ್ಚರಿಕೆಯ ಹಾರ್ಮೋನ್ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ, ಆದರೆ ಮೆಲ್ಟೋನಿನ್ ಕಡಿಮೆಯಾಗುತ್ತದೆ. ಹೀಗಾಗಿ ದಿನದ ಆರಂಭದಲ್ಲಿಯೇ ಆತುರಾತುರದ ಸಂಗತಿಗಳಿಗೆ ತುತ್ತಾದರೆ ನಮ್ಮಲ್ಲಿ ಒತ್ತಡದ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ. ಜೊತೆಗೆ ಉಳಿದ ಅವಧಿಯನ್ನು ಗೊಂದಲ ಮತ್ತು ಆತಂಕಗಳು ಮುಂದುವರಿಯುತ್ತವೆ. ದಿನದ ಆರಂಭಕ್ಕೆ ಕೆಲ ಸಲಹೆಗಳೆಂದರೆ ಇಮೇಲ್ಗಳು ಅಥವಾ ಸಾಮಾಜಿಕ ಮಾಧ್ಯಮವನ್ನು ನೋಡುವ ಮೂಲಕ ಪ್ರಾರಂಭಿಸಬೇಡಿ. ಇದು ಮನೋಚಿತ್ತವನ್ನು ಕದಡಬಹುದು. ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ದಿನದ ಆರಂಭಕ್ಕೆ ಕೆಲ ಸಲಹೆಗಳೆಂದರೆ ಇಮೇಲ್ಗಳು ಅಥವಾ ಸಾಮಾಜಿಕ ಮಾಧ್ಯಮವನ್ನು ನೋಡುವ ಮೂಲಕ ಪ್ರಾರಂಭಿಸಬೇಡಿ. ಇದು ಮನೋಚಿತ್ತವನ್ನು ಕದಡಬಹುದು. ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ಈ ಸಮಯವನ್ನು ದೈಹಿಕ ಚಟುವಟಿಕೆ, ಲಘು ವ್ಯಾಯಾಮ, ಓದುವಿಕೆ, ಕೃತಜ್ಞತೆಗಳನ್ನು ತಿಳಿಸಲು ಪುನರಾವಲೋಕನವಾಗಿ ಬಳಸಿಕೊಳ್ಳಿ. ದಿನದ ಯೋಜನೆಯನ್ನು ಸಿದ್ಧಪಡಿಸಿ, ಪೂರ್ಣಗೊಳಿಸಬೇಕಾದ ಪ್ರಮುಖ ಕಾರ್ಯಗಳನ್ನು ಗುರುತಿಸಿ. ದಿನದ ಆರಂಭವನ್ನು ಸರಿಯಾಗಿ ಯೋಚಿಸಿದಲ್ಲಿ ಇಡೀ ದಿನವನ್ನು ಗೆಲ್ಲಲು ಇದು ಅನುವು ಮಾಡಿಕೊಡುತ್ತದೆ. ಅದೇ ರೀತಿ ಜೀವನದಲ್ಲಿ ಆದ್ಯತೆಗಳು ಮುಖ್ಯವಾಗಲಿ. ತುರ್ತಿನ ಕೆಲಸಗಳಿಂದ ಪ್ರಮುಖವಾದ ಕಾರ್ಯಗಳಿಗೆ ಆದ್ಯತೆ ನೀಡುವುದು ಸ್ವಯಂ ಶಿಸ್ತು ಅಳವಡಿಸಿಕೊಳ್ಳುವಲ್ಲಿ ಅತ್ಯಗತ್ಯ ಅಂಶವಾಗಿದೆ ಎಂಬುದು ಖ್ಯಾತ ಕ್ರೀಡಾ ವಿಶ್ಲೇಷಕ ಬೇರಿ ವೆನ್ನರ್ ಅಭಿಮತವಾಗಿದೆ. ಇವರು 5 ದಶಕಗಳ ಕಾಲ ಆಕಾಶವಾಣಿ ಹಾಗೂ ಹಲವು ಕ್ರೀಡಾ ದಿಗ್ಗಜರೊಂದಿಗೂ ಕಾರ್ಯನಿರ್ವಹಿಸಿದರು. ಇಷ್ಟಕ್ಕೂ ಸ್ವಯಂ ಶಿಸ್ತು ಎಂದರೆ ತಕ್ಷಣದ ತೃಪ್ತಿಗಿಂತ ದೀರ್ಘಕಾಲೀನ ಗುರಿಗಳನ್ನು ಆರಿಸಿಕೊಳ್ಳುವುದಾಗಿದೆ. ಆ ಸಮಯಕ್ಕೆ ತುರ್ತು ಎನಿಸುವ ಸಂಗತಿಗಳಿಗಿಂತ ಮುಖ್ಯವಾದದ್ದನ್ನು ಅಥವಾ ಹೆಚ್ಚಿನ ಪ್ರಭಾವ ಬೀರುವಂಥ ವಿಚಾರಗಳಿಗೆ ಆದ್ಯತೆ ನೀಡುವುದಾಗಿದೆ. ಹೀಗಾಗಿ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುವ ಬದಲು ಭಾವನಾತ್ಮಕ ನಿಯಂತ್ರಣ ಮತ್ತು ಪ್ರಜ್ಞಾಪೂರ್ವಕ ಕ್ರಿಯೆ ನಮ್ಮದಾಗಬೇಕು. ನಮ್ಮ ಪ್ರತಿಯೊಂದು ಕ್ರಿಯೆಗಳು ಗುರಿ ಸಾಧಿಸುವ ನಿಟ್ಟಿನಲ್ಲಿ ಪೂರಕವಾಗಿ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ.
ನಮ್ಮ ಈ ನಡವಳಿಕೆಗಳು ಅಥವಾ ಅಭ್ಯಾಸಗಳು ಅಂತಿಮವಾಗಿ ಶಾಶ್ವತ ಯಶಸ್ಸಿಗಾಗಿ ಪರಿವರ್ತಿಸುತ್ತವೆ ಎನ್ನುವುದು ಬೆರಿವೆನ ವ್ಯಾಖ್ಯಾನವಾಗಿದೆ. ಜೀವನದಲ್ಲಿ ಮೊದಲು ಸಮಯಕ್ಕೆ ಮಹತ್ವ ನೀಡೋಣ. ಸಮಯಕ್ಕೆ ಆದ್ಯತೆ ನೀಡಲು ನಾವು ಆಯ್ಕೆ ಮಾಡಿಕೊಳ್ಳದ ಹೊರತು ಅದಕ್ಕೆ ತನ್ನದೇ ಆದ ಅರ್ಥವಿಲ್ಲ ಎನ್ನುವುದು ಅಮೆರಿಕನ್ ಲೇಖಕ ಪೇಲಿಸ್ ಲಿಯೋನಾರ್ಡ್ ಬುಸ್ಕಲಿಯ ವ್ಯಾಖ್ಯಾನ. ದಕ್ಷಿಣ ಕ್ಯಾಲಿಫೋರ್ನಿಯಾ ವಿವಿಯಲ್ಲಿ ವಿಶೇಷ ಶಿಕ್ಷಣದ ಪ್ರಾಧ್ಯಾಪಕರಾಗಿದ್ದ ಫೆಲಿ ಪ್ರೇರಣಾದಾಯಕ ಭಾಷಣಕಾರರಾಗಿಯೂ ಪ್ರಸಿದ್ಧಿ ಪಡೆದಿದ್ದಾರೆ. ಡಾಕ್ಟರ್ ಲಾವ್ ಎಂದೇ ಇವರನ್ನು ಕರೆಯಲಾಗುತ್ತದೆ. ಲಿವಿಂಗ್ ಆ್ಯಂಡ್ ಲರ್ನಿಂಗ್, ಲಿವಿಂಗ್, ಲವಿಂಗ್ and learning, fall of friendly living each other, Bonds for Love ಮೊದಲಾದ ಇವರ ಬೆಸ್ಟ್ ಸೆಲ್ಲರ್ ಕೃತಿಗಳಾಗಿವೆ. ಸಮಯವು ಆನುವಂಶೀಯ ಅಮೂಲ್ಯ ಸಂಪತ್ತೇನಲ್ಲ, ಆದರೆ ಹೊರತಾಗಿ ತಟಸ್ಥ, ಶೂನ್ಯ ಹಾಗೂ ನಿರಂತರ ಹರಿವು. ಇದಕ್ಕೆ ಅರ್ಥ, ಮೌಲ್ಯ, ಪರಿಣಾಮಕಾರಿ ಎನಿಸುವುದು ಮನುಷ್ಯ ಅದಕ್ಕೆ ಪ್ರಜ್ಞಾಪೂರ್ವಕವಾಗಿ ಈ ಗುಣಗಳನ್ನು ಅನ್ವಯಿಸಿದಾಗ ಮಾತ್ರ ಎನ್ನುವುದು ಫಿಲಿಪ್ ಅಭಿಮತ. ನಾವೇ ಸಮಯಕ್ಕೆ ಆದ್ಯತೆ ನೀಡಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದಲೇ ಯಾವಾಗಲೂ ಸಮಯಕ್ಕೆ ಮಹತ್ವವನ್ನು ನೀಡಿ, ಅಂದರೆ ಸಮಯ ನಿಮ್ಮ ಜೀವನವನ್ನು ಮಹತ್ವದೆಡೆಗೆ ಕರೆದುಕೊಂಡು ಹೋಗುತ್ತದೆ. ಕಠಿಣ ಪರಿಶ್ರಮದ ಅನಿವಾರ್ಯತೆ. ನಾವು ಆಳವಾದ ಮತ್ತು ಅರ್ಥಪೂರ್ಣ ಉದ್ದೇಶವನ್ನು ಹೊಂದಿರುವಾಗ ನಮ್ಮ ಕ್ರಿಯೆಗಳು ನಮಗಿಂತ ದೊಡ್ಡದಾದ ಗುರಿಗಳತ್ತ ಆಂತರಿಕ ಬದ್ಧತೆಯಿಂದ ಮುನ್ನಡೆಸಲ್ಪಡುತ್ತವೆ. ಇದಕ್ಕಾಗಿ ಅಗತ್ಯವಿರುವ ಕಠಿಣ ಪರಿಶ್ರಮವು ಕೇವಲ ಒಂದು ಆಯ್ಕೆಯಲ್ಲ, ಬದಲಿಗೆ ನಮ್ಮ ಉದ್ದೇಶವನ್ನು ಪೂರೈಸುವತ್ತ ಸಂಧಾನರಹಿತ ಹೆಜ್ಜೆಯಾಗಿರುತ್ತದೆ. ಬದ್ಧತೆಯು ನಮ್ಮ ಅಸ್ತಿತ್ವದ, ನಮ್ಮ ಗುರುತು ಮತ್ತು ಪ್ರಯಾಣದ ಅತ್ಯಗತ್ಯ ಅಂಶವನ್ನಾಗಿರುತ್ತದೆ. ಉದ್ದೇಶವು ನಮ್ಮ ಎಲ್ಲ ಕ್ರಿಯೆಗಳ ಹಿಂದಿನ ಏಕ ಎಂಬುದಾಗಿರುತ್ತದೆ. ಕಠಿಣ ಪರಿಶ್ರಮವು ಹೇಗೆ ಎಂಬುದನ್ನು ನಿರ್ಧರಿಸುತ್ತದೆ. ಏನನ್ನಾದರೂ ಮಾಡುತ್ತಿರುವ ಕಾರಣವೇನು ಎಂಬುದನ್ನು ಅರಿತಾಗ ಪ್ರೇರಣೆ ಅಂತಃಸ್ಫೂರ್ತಿಯಾಗಿರುತ್ತದೆ. ಉದಾಹರಣೆಗೆ, ಜ್ಞಾನಕ್ಕಾಗಿ ಕಲಿಯಲು ಇಷ್ಟಪಡುವ ವಿದ್ಯಾರ್ಥಿಯು ಕಡಿಮೆ ಅಂಕಗಳನ್ನು ಪಡೆಯಬಾರದು ಎಂಬ ಉದ್ದೇಶ ಹೊಂದಿರುವವನಿಗಿಂತ ಹೆಚ್ಚು ಕಷ್ಟಪಟ್ಟು ಅಧ್ಯಯನ ಮಾಡುತ್ತಾನೆ. ಈ ಪ್ರಕ್ರಿಯೆಗೆ ಸೂಕ್ತ ಸಮಯ ಅಥವಾ ಇತರ ಸೌಕರ್ಯಗಳನ್ನು ತ್ಯಜಿಸುವಂಥ ವೈಯಕ್ತಿಕ ತ್ಯಾಗವೂ ಬೇಕು. ಉದ್ದೇಶವೊಂದು ನಮ್ಮನ್ನು ಮುನ್ನಡೆಸಿದಾಗ ಇಂಥ ತ್ಯಾಗಗಳು ಸ್ವ ಇಚ್ಛೆಯಿಂದ ರೂಪುಗೊಳ್ಳುತ್ತವೆ ಮತ್ತು ಯಶಸ್ಸಿಗಾಗಿ ನಾವು ತೆರಬೇಕಾದ ಬೆಲೆಯೂ ಆಗಿರುತ್ತದೆ. ಕಠಿಣ ಪರಿಶ್ರಮದ ಅನಿವಾರ್ಯತೆ ಜೀವನವನ್ನು ಉನ್ನತ ಹಂತಕ್ಕೆ ಬೆಳೆಸುತ್ತದೆ. ಜೀವನದಲ್ಲಿ ಪ್ರತಿಭೆಯೊಂದೇ ಕೈ ಹಿಡಿಯೋದು. ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ವೆನ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್. ಲಿಸನ್ ಒನ್ ಮೋರ್ ಟೈಮ್. ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ವೆನ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್. ಯಶಸ್ಸಿಗೆ ಕೇವಲ ಪ್ರತಿಭೆಯೊಂದೇ ಸಾಕಾಗದು. ಗುರಿಗಳನ್ನು ಸಾಧಿಸಲು ನೈಸರ್ಗಿಕ ಸಾಮರ್ಥ್ಯಕ್ಕಿಂತ ಸ್ಥಿರವಾದ ಪ್ರಯತ್ನ, ಸಮರ್ಪಣೆ ಮತ್ತು ಪರಿಶ್ರಮ ಹೆಚ್ಚು ನಿರ್ಣಾಯಕವಾಗಿರುತ್ತದೆ. ಪ್ರತಿಭಾನ್ವಿತ ವ್ಯಕ್ತಿಯೊಬ್ಬ ಅಲ್ಪತೃಪ್ತ ಹಾಗೂ ಪ್ರಯತ್ನದ ಕೊರತೆ ಹೊಂದಿದ್ದಲ್ಲಿ ಸರಾಸರಿ ಪ್ರತಿಭೆಯನ್ನು ಹೊಂದಿರುವ, ಅಂದರೆ ಕೆಲಸದಲ್ಲಿ ಬದ್ಧತೆ, ನೀತಿ, ಶಿಸ್ತು ಮತ್ತು ಬೆಳವಣಿಗೆಯ ಮನಸ್ಥಿತಿಯನ್ನು ಹೊಂದಿರುವ ಸಾಮಾನ್ಯ ವ್ಯಕ್ತಿ ಆತನಿಗಿಂತ ಶ್ರೇಷ್ಠನಾಗಿರುತ್ತಾನೆ. ಈ ಪ್ರಯತ್ನವು ಕೌಶಲಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಅವರ ಪೂರ್ಣ ಸಾಮರ್ಥ್ಯವನ್ನು ತಲುಪಲು ಅನುವು ಮಾಡಿಕೊಡುತ್ತದೆ.
ಯಾರಾದರೂ ಹುಟ್ಟಿನಿಂದಲೇ ಹೊಂದಿರುವ ನೈಸರ್ಗಿಕ ಯೋಗ್ಯತೆ ಅಥವಾ ಅಂತರ್ಗತ ಕೌಶಲ್ಯವನ್ನು ಆ ಪ್ರತಿಭೆಯು ಸೂಚಿಸುತ್ತದೆ. ಆದರೆ ಸಮರ್ಪಣೆ, ಉದ್ದೇಶಪೂರ್ವಕ ಅಭ್ಯಾಸ, ಪರಿಶ್ರಮ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿ ಮತ್ತು ಅಡೆತಡೆಗಳು ನಿವಾರಿಸಲು ಕೈಗೊಳ್ಳುವ ಕಠಿಣ ಪರಿಶ್ರಮವು ನಮ್ಮನ್ನು ಇತರರಿಗಿಂತ ಭಿನ್ನವಾಗಿಸುತ್ತದೆ. ಪ್ರತಿಭಾನ್ವಿತ ವ್ಯಕ್ತಿಯು ತನ್ನಲ್ಲಿರುವ ನಿಸರ್ಗದತ್ತ ಕೊಡುಗೆಯನ್ನು ದುಡಿಸಿಕೊಳ್ಳದಿದ್ದಲ್ಲಿ ಅದು ನಿಶ್ಚಲವಾಗಬಹುದು ಮತ್ತು ಅದರ ಪೂರ್ಣ ಸಾಮರ್ಥ್ಯವನ್ನು ತಲುಪಲು ವಿಫಲವಾಗಬಹುದು. ಹೀಗಾಗಿ ಕಠಿಣ ಪರಿಶ್ರಮವು ಸೋಮಾರಿಯಾದ ಪ್ರತಿಭೆಯನ್ನು ಮೀರಿಸುತ್ತದೆ. ಜೀವನದಲ್ಲಿ ವೈಫಲ್ಯದ ನಂತರವೂ ಪ್ರೇರಕ ಶಕ್ತಿ ಬೇಕು. ಜೀವನ ಹಾದಿಯಲ್ಲಿ ವೈಫಲ್ಯವು ಪ್ರಯಾಣದ ಭಾಗವಾಗಿರುತ್ತದೆ. ಯಾವುದೇ ಮಹತ್ವದ ಸಾಧನೆಯ ಹಾದಿ ಸಮತಟ್ಟು ಅಥವಾ ಸರಳವಾಗಿರುವುದಿಲ್ಲ. ರೇಖೀಯಾಗಿರುವುದು ಕೂಡ ಅತ್ಯಂತ ವಿರಳ. ಅದು ಹಲವಾರು ಹಿನ್ನಡೆಗಳು ಮತ್ತು ವೈಫಲ್ಯಗಳನ್ನು ಒಳಗೊಂಡಿರುತ್ತದೆ. ವೈಫಲ್ಯವನ್ನು ಅನುಭವಿಸಿದ ನಂತರವೂ ಗುರಿಯತ್ತ ನಮ್ಮನ್ನು ಮುಂದುವರಿಸಿಕೊಂಡು ಹೋಗುವ ಪ್ರೇರಕ ಶಕ್ತಿ ಎಂದರೆ ಉತ್ಸಾಹ, ಪ್ರೇರಣೆ ಮತ್ತು ನಂಬಿಕೆಯಾಗಿದೆ. ಪ್ರತಿಯೊಂದು ವೈಫಲ್ಯವೂ ನಮ್ಮ ಕಾರ್ಯವಿಧಾನ ಸರಿಹೊಂದಿಸಲು ಮತ್ತು ಯಶಸ್ಸಿಗೆ ಹತ್ತಿರವಾಗಲು ಬಳಸಬಹುದಾದ ನಿರ್ಣಾಯಕ ಪಾಠ ಮತ್ತು ಅನುಭವವನ್ನು ಒದಗಿಸುತ್ತದೆ. ಜೊತೆಗೆ ಹಿನ್ನಡೆಗಳಿಗಿಂತ ಚೇತರಿಸಿಕೊಳ್ಳುವ ಸಾಮರ್ಥ್ಯ, ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವ ಮತ್ತೆ ಪ್ರಯತ್ನಿಸುವ ಸಾಮರ್ಥ್ಯ ದೀರ್ಘಕಾಲೀನ ಯಶಸ್ಸನ್ನು ಸಾಧಿಸುವ ಮೂಲಭೂತ ಅಂಶವಾಗಿದೆ. ನಿಜವಾದ ವೈಫಲ್ಯ ಎಂದರೆ ಬಿಟ್ಟುಕೊಡುವುದು. ನಮ್ಮ ಪ್ರಯತ್ನಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಎಂದರೆ ನಮ್ಮ ಮೇಲಿನ ನಂಬಿಕೆಯನ್ನು ಬಿಟ್ಟುಕೊಡುವುದೇ ಆಗಿದೆ. ಸೋಲೆ ಗೆಲುವಿನ ಮೆಟ್ಟಿಲು ಎನ್ನುವುದು ಕೂಡ ಇದಕ್ಕೆ. ಆಲಸ್ಯದ ಬಲೆಯಲ್ಲಿ ಸಮಯವು ಒಂದು ಅಮೂಲ್ಯ ಸಂಪನ್ಮೂಲ. ಅದು ಬಹುತೇಕ ಕಳೆದು ಹೋಗುವವರೆಗೆ ನಾವು ಆಗಾಗ್ಗೆ ಅದನ್ನು ಮೌಲ್ಯೀಕರಿಸಲು ವಿಫಲರಾಗುತ್ತೇವೆ. ಜನರು ಸಾಮಾನ್ಯವಾಗಿ ತಮ್ಮ ಬೆಳವಣಿಗೆ ಅಥವಾ ಆಕಾಂಕ್ಷೆಗಳಿಗೆ ಸಹಾಯಕವಾಗುವ ವಿಷಯಗಳ ಮೇಲೆ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಅರ್ಥಪೂರ್ಣ ಚಟುವಟಿಕೆಗಿಂತ ಅರ್ಥಹೀನ ಕೆಲಸದಲ್ಲಿ ಕಾರ್ಯನಿರತರಾಗಿರುತ್ತೇವೆ. ಹೀಗಾಗಿ ಆಲಸ್ಯದ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತೇವೆ. ವಿಷಯಗಳನ್ನು ಮುಂದೂಡುವುದು, ಸಮಯ ಮೀರುವವರೆಗೆ ಕಾಯುತ್ತಾ ಪ್ರಸ್ತುತ ಕ್ಷಣವನ್ನು ನಾವು ನಿರಾಕರಿಸುತ್ತಾ ಸಾಗುತ್ತೇವೆ. ಇದು ಜೀವನವನ್ನು ವ್ಯರ್ಥ ಮಾಡುತ್ತದೆ. ಈ ಎಲ್ಲ ಕಾರಣಗಳಿಂದ ವರ್ತಮಾನದಲ್ಲಿನ ಬದುಕು ಮುಖ್ಯವಾಗುತ್ತದೆ. ಭೂತಕಾಲದಲ್ಲಿ ನೆಲೆ ಕಂಡುಕೊಳ್ಳುವುದನ್ನು ಬಿಡಬೇಕು ಅಥವಾ ಕಾಣದ ಭವಿಷ್ಯದ ಬಗ್ಗೆ ಗೀಳಬೇಕಿಲ್ಲ. ವರ್ತಮಾನದ ಕಾರ್ಯಗಳ ಮೇಲೆ ನಮ್ಮ ಗಮನ ಕೇಂದ್ರೀಕರಿಸುವುದರಿಂದ ಸಾಧನೆ ಮತ್ತು ಉದ್ದೇಶದ ಪ್ರಜ್ಞೆ ನಮ್ಮಲ್ಲಿ ಮೂಡುತ್ತದೆ. ಅಂತೆಯೇ ಪ್ರಮಾಣಕ್ಕಿಂತ ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕು. ಬುದ್ಧಿವಂತಿಕೆ, ಸದ್ಗುಣ ಮತ್ತು ಅರ್ಥಪೂರ್ಣ ಅನುಭವದೊಂದಿಗೆ ಜೀವನವು ದೀರ್ಘವಾಗುತ್ತದೆ.